ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ವಿಟಮಿನ್ B12 ಸಿಗಬೇಕಂದ್ರೆ ಈ ಮಾಂಸ ಕೃತ್ಯಗಳಲ್ಲಿ ಸಿಗ್ತದೆ. ಆದರೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಈಸಿಯಾಗಿ ಅಂದರೆ ಇದು ಮೊಸರು ಆಗಿರಬಾರ್ದು, ಮಜ್ಜಿಗೆನೂ ಆಗಿರಬಾರ್ದು ಅಂತಾರೆ. ಮೊಸರನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇದು ಎಷ್ಟಿದೆಯೋ ಅಷ್ಟು 2ರಷ್ಟು ನೀರನ್ನು ಹಾಕಿ, 2ರಷ್ಟು 3ರಷ್ಟು ನೀರು ಹಾಕಿ ಅದು ಒಂದು ಕಡೆ ಒಂದು ಪ್ಲೇಟನ್ನು ಮುಚ್ಚಿ ಬೇಕಾದ್ರೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೋಬೋದು. ಜೀರಿಗೆ ಪುಡಿನ ಹಾಕ್ಕೋಬೋದು. ಜೀರಿಗೆ ಇರ್ತದಲ್ಲ ಅದನ್ನು ಪುಡಿ ಹಾಕ್ಕೋಬೋದು. ಈ ಥರ ಮಾಡ್ಕೊಂಡು ನಾವು ನೈಟೆಲ್ಲ ಬಿಟ್ಟು ಬೆಳಗ್ಗೆ ಸೇವನೆ ಮಾಡ್ತಾ ಬಂದರೆ ಆ ವಿಟಮಿನ್ B12 ಅದರಲ್ಲಿ ರಿಚ್ ಆಗಿರ್ತದೆ. ಆ ನೀರು ಕುಡಿಯೋ ಬದಲು ಇದನ್ನೇ ಕುಡೀರಿ. ಈ ನೀರನ್ನು ಕುಡಿಯೋದ್ರಿಂದ ಬೆಳಗಿನ ಜಾವ ಎಷ್ಟೋ ಅನುಕೂಲಕರ. ವಿಟಮಿನ್ ಸಿಯನ್ನು ರಿಚ್ಚಾಗಿ ಸಿಗುತ್ತೆ. ಪ್ಲಸ್ ನಿಮಗೆ ಆ ನೀರು ಇದನ್ನು ಸೇವನೆ ಮಾಡೋದ್ರಿಂದ ಇನ್ನೂ ಒಳ್ಳೆಯದಾಗುತ್ತೆ. ಕಾರಣ ವಿಟಮಿನ್ B12 ಬಹಳ ಮುಖ್ಯವಾದುದು. ಅದರಲ್ಲೂ B ಕಾಂಪ್ಲೆಕ್ಸ್ ಎಲ್ಲ ಲಭ್ಯವಿರ್ತದೆ. ವಿಟಮಿನ್ಸ್ಗೋಸ್ಕರ ನಾನಾ ರೀತಿ ಏನೇನೋ ಸರ್ಕಸ್ ಮಾಡ್ತಾರೆ. ಆದರೆ ಇಲ್ಲಿ ಸಿಕ್ಕುವಂತಹ ಈಸಿಯಾಗಿ ಸಿಕ್ಕುವಂಥ ಈ ಒಂದು ಮಜ್ಜಿಗೆಯಲ್ಲಿ ಸಿಕ್ಕುವಂಥದ್ದು ನಾವು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.